7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ 2ನೇ ಇಂಗ್ಲಿಷ್ ಪಾಠ ಅವಾಯ್ಡ್ ಪ್ಲಾಸ್ಟಿಕ್ಸ್ ಇದನ್ನು ನೋಡೋಣ. ಅವಾಯ್ಡ್ ಪ್ಲಾಸ್ಟಿಕ್ಸ್. ಇಟ್ ಈಸ್ ಟೈಮ್ ಟು ಸೇ ನೋ ಟು ಪ್ಲಾಸ್ಟಿಕ್. ಈಗ ಸಮಯ ಬಂದಿದೆ ಪ್ಲಾಸ್ಟಿಕ್ ಬೇಡ ಎನ್ನಲು ಅಂತ. ಪ್ಲಾಸ್ಟಿಕ್ಕಿಗೆ ನೋ ಅನ್ರಿ, ಪ್ಲಾಸ್ಟಿಕ್ ಉಪಯೋಗ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದೀವಿ. ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿರಿ, ಅದನ್ನು ಉಪಯೋಗ ಮಾಡಬೇಡ್ರಿ ಅಂತ. ಇಟ್ ಈಸ್ ಟೈಮ್ ಟು ಸೇ ನೋ ಟು ಪ್ಲಾಸ್ಟಿಕ್. ಈಗ ಸಮಯ ಬಂದಿದೆ ಪ್ಲಾಸ್ಟಿಕ್ ಬೇಡ ಎನ್ನಿರಿ ಅಂತ. ಪ್ಲಾಸ್ಟಿಕ್ ಈಸ್ ನಾಟ್ ಎ ಸ್ಟ್ರೇಂಜ್ ಪ್ರಾಡಕ್ಟ್ ಟು ಎನಿವನ್. ಪ್ಲಾಸ್ಟಿಕ್ಕು ಯಾವುದೇ ಒಂದು ವಿಚಿತ್ರ ಅಥವಾ ಅಪರೂಪದ ವಸ್ತು ಅಲ್ಲ, ವಿಚಿತ್ರ ಅಥವಾ ಅಪರೂಪದ ಉತ್ಪನ್ನ ಅಲ್ಲ. ಪ್ರತಿಯೊಬ್ಬರಿಗೂ ಪ್ಲಾಸ್ಟಿಕ್ ಗೊತ್ತೇ. ಎಲ್ಲರೂ ಪ್ಲಾಸ್ಟಿಕ್ಕನ್ನು ಯಾವುದೇ ರೂಪದಲ್ಲಿ ನೋಡೇ ಇರ್ತೀರ. ಇಟ್ ಈಸ್ ಎವ್ರಿವೇರ್ ಇನ್ ದ ಪ್ರೆಸೆಂಟ್ ವರ್ಲ್ಡ್. ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇದು ಪ್ಲಾಸ್ಟಿಕ್ ಇದೆ. ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಈಗ ಇದು ನಮ್ಮ ಜೀವನದ ಭಾಗವೇ ಆಗಿದೆ. ಅಲೆಕ್ಸಾಂಡರ್ ಪಾರ್ಕೆಸ್ ಕ್ರಿಯೇಟೆಡ್ ದ ಫಸ್ಟ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್. ಅಲೆಕ್ಸಾಂಡರ್ ಪಾರ್ಕೆಸ್ ಅನ್ನುವರು ಮೊದಲು ಇದನ್ನು ತಯಾರಿಸಿದರು. ಮ್ಯಾನ್ ಮೇಡ್ ಪ್ಲಾಸ್ಟಿಕ್, ಮನುಷ್ಯ ತಯಾರಿಸಿದ ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕೆಸ್ ಅನ್ನುವರು ಮೊದಲು ರಚನೆ ಮಾಡಿದರು. He demonstrated it in an international exhibition in London. ಅವರು ಒಂದು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದಲ್ಲಿ, ಲಂಡನ್ನಿನ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದಲ್ಲಿ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿದರು. ಅವರು ಅಂದರೆ ಇದನ್ನು ಹೇಗೆ ಬಳಕೆ ಮಾಡುವುದು, ಪ್ಲಾಸ್ಟಿಕ್ ಅಂದರೆ ಏನು, ಹೇಗೆ ಇದು ಉಪಯೋಗ ಆಗ್ತದೆ ಅನ್ನೋದನ್ನೆಲ್ಲ ತೋರಿಸಿಕೊಟ್ಟರು. He named it as ಪಾರ್ಕೆಸೈನ್. ಪಾರ್ಕೆಸೈನ್ ಅಂತ ಇದನ್ನವರು ಕರೆದರು. ಯಾರು? ಅಲೆಕ್ಸಾಂಡರ್ ಪಾರ್ಕೆಸ್. ಇಲ್ಲಿ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅದನ್ನೇ ಕೇಳಿದ್ದಾರೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಹೂ ಇನ್ವೆಂಟೆಡ್ ಪ್ಲಾಸ್ಟಿಕ್? ಅಲೆಕ್ಸಾಂಡರ್ ಪಾರ್ಕೆಸ್ ಇನ್ವೆಂಟೆಡ್ ಪ್ಲಾಸ್ಟಿಕ್. ವಾಟ್ ಡಿಡ್ ಹಿ ನೇಮ್ ಇಟ್? ಹಿ ನೇಮ್ಡ್ ಇಟ್ ಆಸ್ ಪಾರ್ಕೆಸೈನ್. ಇಲ್ಲ ಮೇಲೆ ಇದೆ ಉತ್ತರ. The common and wide use of plastic is mainly because it is inexpensive. ಯಾಕೆ ಇಷ್ಟು ಪ್ಲಾಸ್ಟಿಕ್ ನಾವು ಉಪಯೋಗ ಮಾಡ್ತಿದ್ದೀವಿ ಅಂತಂದರೆ, ದ ಕಾಮನ್ ಆ್ಯಂಡ್ ವೈಡ್ ಯೂಸ್. ಎಲ್ಲ ಕಡೆ ಕಾಮನ್ ಆಗಿಬಿಟ್ಟಿದೆ, ಸಾಮಾನ್ಯ ಆಗಿಬಿಟ್ಟಿದೆ ಈ ಪ್ಲಾಸ್ಟಿಕ್ ಉಪಯೋಗ ಮಾಡೋದು. ವೈಡ್ ಯೂಸ್, ಎಲ್ಲ ಕಡೆ ಉಪಯೋಗ ಮಾಡ್ತಾ ಇದ್ದಾರೆ, ತುಂಬ ವೈಡಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಕಡೆಗೂ ಬಹಳಷ್ಟು ಉಪಯೋಗ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್. ಮೇನ್ಲಿ ಬಿಕಾಸ್, ಮುಖ್ಯವಾಗಿ ಯಾಕೆ ಅಂತ ಹೇಳ್ಬೋದು ಅಂದರೆ, ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಇದು ದುಬಾರಿ ಅಲ್ಲ, ಆದ ಕಾರಣಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇಟ್ ಈಸ್ ಲಾಂಗ್ ಲಾಸ್ಟಿಂಗ್, ಮತ್ತು ಬಹಳ ದಿನ ಬಾಳಿಕೆ ಬರ್ತದೆ. ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್, ಇದನ್ನು ತಯಾರಿಸುವುದು ಬಹಳ ಸುಲಭ. ಇದು ದುಬಾರಿ ಅಲ್ಲ, ಬಹಳ ದಿನ ಬರ್ತದೆ ಮತ್ತು ಇದನ್ನು ತಯಾರಿಸುವುದು ತುಂಬ ಸುಲಭ. ಆದ್ದರಿಂದ ಸಾರ್ವತ್ರಿಕವಾಗಿ, ಸಾಮಾನ್ಯವಾಗಿ ಈ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡ್ತಾ ಇದ್ದಾರೆ. ದಿಸ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಮೌಲ್ಡೆಡ್ ಇನ್ ಟು ಎನಿ ಫಾರ್ಮ್ ಬೈ ಹೀಟಿಂಗ್. ಈ ಒಂದು ವಸ್ತುವನ್ನು ನಾವು ಉಷ್ಣತೆಯನ್ನು ಕೊಡುವುದರಿಂದ, ಶಾಖವನ್ನು ಕೊಡುವುದರಿಂದ ಇದನ್ನು ಬೇರೆ ಬೇರೆ ಆಕಾರ ಆಗಿ ಮೌಲ್ಡ್ ಮಾಡ್ಬೋದು. ಆಕಾರಕ್ಕೆ ಇದನ್ನು ಆಕೃತಿಯನ್ನು ಚೇಂಜ್ ಮಾಡ್ಬೋದು. ಮೌಲ್ಡ್ ಅಂದರೆ ಈ ಆಕಾರವನ್ನು ಚೇಂಜ್ ಮಾಡ್ಬೋದು, ಬದಲಾಯಿಸ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಬಿ ರಿಟೈನ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಫಾರ್ಮ್ ವೆನ್ ಕೂಲ್ಡ್. ಆಮೇಲೆ ಇದನ್ನು ತಣ್ಣಗೆ ಮಾಡಿದಾಗ ಅದೇ ಆಕಾರದಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಫಾರ್ಮ್, ಯಾವ ಒಂದು ಆಕಾರವನ್ನು ನೀವು ಕೊಟ್ಟಿರ್ತೀರೋ ಅದೇ ಆಕಾರದಲ್ಲಿ ಇದು ಉಳಿದುಕೊಳ್ತದೆ ಪ್ಲಾಸ್ಟಿಕ್. ಇಟ್ ಕ್ಯಾನ್ ಬಿ ಮೇಡ್ ಇನ್ ಟು ಥಿನ್ ಆ್ಯಂಡ್ ಲೈಟ್ ಮಟೀರಿಯಲ್. ಇದನ್ನು ಅತ್ಯಂತ ತೆಳ್ಳ ಮತ್ತು ಹಗುರವಾದ ವಸ್ತುವನ್ನಾಗಿ ಮಾಡ್ಬೋದು. ವಿಚ್ ಈಸ್ ನೌ ವೈಡ್ಲಿ ಯೂಸ್ಡ್ ಟು ಮೇಕ್ ಹಾರ್ಡ್ ಆ್ಯಂಡ್ ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್. ಇದನ್ನು ನಾವು ಹೆಚ್ಚಾಗಿ ಈಗ ಸಾರ್ವತ್ರಿಕವಾಗಿ ಸಾಮಾನ್ಯವಾಗಿ ಏನಾಗಿ ಯೂಸ್ ಮಾಡ್ತಾ ಇದ್ದೀವಿ?
ಕ್ಯಾರಿ ಬ್ಯಾಗ್, ಹಾರ್ಡ್ ಆ್ಯಂಡ್ ಡಿಸ್ಪೋಸೆಬಲ್, ಸಾಕಷ್ಟು ಗಟ್ಟಿಮುಟ್ಟಾಗಿದೆ ಮತ್ತು ಡಿಸ್ಪೋಸ್ ಮಾಡೋದು, ಉಪಯೋಗ ಮಾಡಿ ಒಗೆದು ಬಿಡ್ಬೋದು ಅಂತ ಕ್ಯಾರಿ ಬ್ಯಾಗ್ ಆರ್ ಪ್ಯಾಕಿಂಗ್ ಮಟೀರಿಯಲ್. ಈ ಸಾಮಾನುಗಳನ್ನು ಕಟ್ಟಲು, ವಸ್ತುಗಳನ್ನು ಕಟ್ಟಲು ಇದನ್ನು, ಈ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಮೌಲ್ಡ್ ಅಂದರೆ ಗಿವ್ ಎ ಶೇಪ್ ಟು, ರೂಪ ನೀಡುವುದು, ಬೇಕಾದ ಆಕಾರವನ್ನು ನೀಡುವುದು. ಡಿಸ್ಪೋಸೆಬಲ್ ಅಂದರೆ ಮೀನ್ ಟು ಬಿ ಯೂಸ್ಡ್ ಒನ್ಸ್ ಆ್ಯಂಡ್ ಥ್ರೋನ್, ಒಮ್ಮೆ ಉಪಯೋಗ ಮಾಡಿ ಒಗೆದು ಬಿಡ್ಬೋದು. ಯಾಕಂದರೆ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್, ಇದೇನು ಅಷ್ಟೊಂದು ದುಬಾರಿಯಾದ ವಸ್ತು ಅಲ್ಲ. ದೀಸ್ ಕ್ವಾಲಿಟೀಸ್, ಈ ಗುಣಗಳು ಕಾಸ್ ಥ್ರೆಟ್ ಟು ದ ಎನ್ವಿರಾನ್ಮೆಂಟ್, ಪರಿಸರಕ್ಕೆ ಇದರ ಈ ಗುಣಗಳಿಂದನೇ ಥ್ರೆಟ್, ಅಪಾಯ ಆಗ್ತಾ ಇದೆ. ಈ ಪರಿಸರವನ್ನು ಆತಂಕಕ್ಕೆ ಇದು ಈಡು ಮಾಡ್ತಾ ಇದೆ. ದೀಸ್ ಕ್ವಾಲಿಟೀಸ್, ಈ ಗುಣಗಳು ಕಾಸ್ ಥ್ರೆಟ್ ಟು ದ ಎನ್ವಿರಾನ್ಮೆಂಟ್, ಪರಿಸರಕ್ಕೆ ಅಪಾಯವನ್ನು ತಂದೊಡ್ತಾ ಇದ್ದಾವೆ. ಆ್ಯಸ್ ಇಟ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್, ಇದು ತುಂಬ ಸೋವಿ, ಸಸ್ತಾ, ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್, ಎಲ್ಲ ಕಡೆಗೂ ಸಿಗ್ತಾ ಇದೆ ಇದು. ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್, ಎಲ್ಲೆಂದರಲ್ಲಿ ಪೀಪಲ್ ಒಗಿತಾ ಇದ್ದಾರೆ ಪ್ಲಾಸ್ಟಿಕ್ಕನ್ನು, ಎಲ್ಲ ಕಡೆಗೂ ಪ್ಲಾಸ್ಟಿಕ್ಕನ್ನು ಜನ ಒಗಿತಾ ಇದ್ದಾರೆ. ಪ್ಲಾಸ್ಟಿಕ್ ಸ್ಟೇಸ್ ಆನ್ ದ ಅರ್ತ್ ಸರ್ಫೇಸ್, ಪ್ಲಾಸ್ಟಿಕ್ಕು ಇದು ಭೂಮಿಯ ಸರ್ಫೇಸ್, ಭೂಮಿಯ ಮೇಲ್ಮೈ ಮೇಲೆ ಬಹಳಷ್ಟು ದಿನ, ಫಾರ್ ಮೆನಿ ಸೆಂಚುರೀಸ್, ಶತಮಾನಗಳವರೆಗೆ ಇದು ಹಾಗೇ ಇರ್ತದೆ. ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್, ಇದು ಲಾಂಗ್ ಲಾಸ್ಟಿಂಗ್, ಇದು ಏನು ಹಾಳಾಗೋದಿಲ್ಲ, ಹಾಗೇ ಇರ್ತದೆ. ಆ್ಯಂಡ್ ಈಸ್ ಇಂಪಾಸಿಬಲ್ ಟು ಡಿಕಾಂಪೋಸ್, ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ ನೋಡಿ, ಇಟ್ ಈಸ್ ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಇದು, ಟು ಡಿಕಾಂಪೋಸ್, ಇದು ಕೊಳೆಯೋದಿಲ್ಲ, ವಿಭಜನೆ ಆಗೋದಿಲ್ಲ ಅಂತ. ಈ ಪ್ಲಾಸ್ಟಿಕ್ ಅನ್ನೋದು ಬೇರೆ ಸಾಮಾನುಗಳಂತೆ ಕೊಳೆಯುವುದಿಲ್ಲ ಮತ್ತು ಇದು ವಿಭಜನೆ ಆಗೋದಿಲ್ಲ, ಹೇಗಿರ್ತದೆ ಹಾಗೆ ಬಿದ್ದಿರ್ತದೆ. ನಾನ್ ಬಯೋಡಿಗ್ರೇಡೇಬಲ್, ನಾಟ್ ಕೆಪಬಲ್ ಆಫ್ ಬೀಯಿಂಗ್ ಡಿಕಾಂಪೋಸ್ಡ್. ಈಗ ಬಾಳೆಹಣ್ಣಿನ ಸಿಪ್ಪಿ, ಎಲೆಗಳು, ನಾವು ತಿನ್ನುವ ವಸ್ತುಗಳು, ಅವನ್ನೆಲ್ಲ ನಾವು ಹಾಕಿದರೆ ಅವೆಲ್ಲ ಡಿಕಾಂಪೋಸ್ ಆಗಿ ಗೊಬ್ಬರ ಆಗ್ತವೆ, ಕಾಂಪೋಸ್ಟ್ ಅಂತೀವಿ ನಾವು, ಗೊಬ್ಬರ ಆಗ್ತವೆ. ಅದು ಮತ್ತೆ ನಾವು ಬೆಳೆಗಳಿಗೆ ಹಾಕಿದರೆ ತುಂಬ ಉಪಯೋಗಕಾರಿ ಆಗಿರ್ತದೆ, ಪರಿಸರಕ್ಕೆ ಹಾನಿಯನ್ನು ಮಾಡುವುದಿಲ್ಲ. ಆದರೆ ಇದು ಪ್ಲಾಸ್ಟಿಕ್ ಅನ್ನೋದು ನಾನ್ ಬಯೋಡಿಗ್ರೇಡೇಬಲ್, ಇದು ಕೊಳೆಯೋದಿಲ್ಲ, ವಿಭಜನೆ ಆಗೋದಿಲ್ಲ, ಹಾಗೇ ಇರ್ತದೆ. ಎನಾರ್ಮಸ್ ಅಂದರೆ ವೆರಿ ಲಾರ್ಜ್, ಹ್ಯೂಜ್ ಅಂದರೆ ದೊಡ್ಡ ಪ್ರಮಾಣದಲ್ಲಿ, ಹೆಜಾರ್ಡ್ಸ್ ಅಂದರೆ ರಿಸ್ಕಿ, ಡೇಂಜರಸ್, ತುಂಬ ಅಪಾಯಕಾರಿಯಾದದ್ದು, ಆತಂಕಕಾರಿಯಾಗಿದ್ದಂಥ. ಮೈಗ್ರೇಷನ್, ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗುವುದಕ್ಕೆ ಮೈಗ್ರೇಷನ್ ಅಂತಾರೆ. ಇಟ್ ಅಲ್ಟಿಮೇಟ್ಲಿ ಕಾಸಸ್ ಎನಾರ್ಮಸ್ ಎನ್ವಿರಾನ್ಮೆಂಟಲ್ ಹೆಜಾರ್ಡ್ಸ್, ಇಲ್ಲಿ ಮೇಲೆ ನೀವು ಶಬ್ದಾರ್ಥಗಳಲ್ಲಿ ನೋಡಿದ್ರಿ. ಇಟ್ ಅಲ್ಟಿಮೇಟ್ಲಿ, ಕೊನೆಗೆ ಇದು ಏನು ಮಾಡ್ತದೆ, ಕಾಸಸ್ ಏನು ಮಾಡ್ತದೆ ಅಂದರೆ ಎನಾರ್ಮಸ್ ಎನ್ವಿರಾನ್ಮೆಂಟಲ್ ಹೆಜಾರ್ಡ್ಸ್, ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ. ಹೆಜಾರ್ಡ್ಸ್ ಅಂದರೆ ಅಪಾಯಕಾರಿ, ಆತಂಕಕಾರಿಯಾಗಿ ಇದು ಪರಿಣಮಿಸುತ್ತದೆ. ಇಟ್ ಅಲ್ಟಿಮೇಟ್ಲಿ ಕಾಸಸ್ ಎನಾರ್ಮಸ್ ಎನ್ವಿರಾನ್ಮೆಂಟಲ್ ಹೆಜಾರ್ಡ್ಸ್, ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ. ಡ್ಯೂ ಟು ಮೈಗ್ರೇಷನ್ ಅಂದರೆ ವಲಸೆ ಹೋಗೋದ್ರಿಂದ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದ್ರಿಂದ. ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್, ಎಲ್ಲಿ ಈ ಪ್ಲಾಸ್ಟಿಕ್ ಪೊಲ್ಯೂಷನ್, ಈ ಪ್ಲಾಸ್ಟಿಕ್ನಿಂದಾಗುವ ಮಾಲಿನ್ಯ ಎಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿದೆ ಅಂದರೆ ಇನ್ ಬಿಗ್ ಸಿಟೀಸ್, ದೊಡ್ಡ ನಗರಗಳಲ್ಲಿ ಈ ಪ್ಲಾಸ್ಟಿಕ್ನಿಂದ ಆಗುವ ಮಾಲಿನ್ಯ ಹೆಚ್ಚು ಕೇಂದ್ರೀಕೃತವಾಗಿದೆ, ಹೈಲಿ ಕಾನ್ಸಂಟ್ರೇಟೆಡ್. ವೆನ್ ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್, ಯಾವಾಗ ಇವುಗಳನ್ನು ಉಪಯೋಗ ಮಾಡಿ ನೀವು ಎಸಿತೀರಿ, ದೇ ರಿಮೇನ್ ಇನ್ ದ ಸಾಯಿಲ್, ಅವು ಭೂಮಿಯಲ್ಲೇ ಮಣ್ಣಿನಲ್ಲೇ ಇರ್ತವೆ. ಇನ್ ದ ಸೇಮ್ ಫಾರ್ಮ್, ಅದೇ ಹೇಗಿರ್ತದೆ ಹಾಗೇ ಇರ್ತದೆ. ಆ್ಯಸ್ ದೇ ಆರ್ ನಾನ್ ಬಯೋಡಿಗ್ರೇಡೇಬಲ್, ಯಾಕಂದರೆ ಅವು ನಾನ್ ಬಯೋಡಿಗ್ರೇಡೇಬಲ್, ಅವು ಈ ಜೀವಂತ ವಸ್ತುಗಳು, ಹಾಗೆ ಅವು ಕೊಳೆಯುವುದಿಲ್ಲ, ವಿಭಜನೆ ಆಗೋದಿಲ್ಲ. ನಾನ್ ಬಯೋಡಿಗ್ರೇಡೇಬಲ್ ಅಂದರೆ ಅವು ಕೊಳೆಯುವುದಿಲ್ಲ, ವಿಭಜನೆ ಆಗೋದಿಲ್ಲ, ಹೇಗಿರ್ತದೆ ಹಾಗೇ ಇರ್ತದೆ. ನಾಟ್ ಕೆಪಬಲ್ ಆಫ್ ಬೀಯಿಂಗ್ ಡಿಕಾಂಪೋಸ್ಡ್, ಇಲ್ಲಿ ಮೇಲೆ ಕೊಟ್ಟಿದ್ದಾರೆ, ನಾಟ್ ಕೆಪಬಲ್ ಆಫ್ ಬೀಯಿಂಗ್ ಡಿಕಾಂಪೋಸ್ಡ್, ಅವು ಡಿಕಾಂಪೋಸ್ ಆಗೋದಿಲ್ಲ. ಪ್ಲಾಸ್ಟಿಕ್ ಹೇಗಿರ್ತದೆ ಹಾಗೇ ಇರ್ತದೆ. ಈಗ ಹೆಂಗೆ ಬಾಳೆಹಣ್ಣಿನ ಸಿಪ್ಪೆ, ತರಕಾರಿ, ಯಾವುದೇ ನೀವು ತಿನ್ನುವ ವಸ್ತುಗಳನ್ನು ಒಗೆದರೆ ಅದೆಲ್ಲ ಭೂಮಿಯಲ್ಲಿ ಮಣ್ಣಿನಲ್ಲಿ ಬೆರೆತು ಗೊಬ್ಬರ ಆಗ್ತದೆ, ಡಿಕಾಂಪೋಸ್ ಆಗ್ತದೆ, ಹಾಗೆ ಇದು ಪ್ಲಾಸ್ಟಿಕ್ ಆಗೋದಿಲ್ಲ. ಪ್ಲಾಸ್ಟಿಕ್ ಕಾಸಸ್ ಸೀರಿಯಸ್ ಡ್ಯಾಮೇಜ್ ಟು ದ ಎನ್ವಿರಾನ್ಮೆಂಟ್, ಪ್ಲಾಸ್ಟಿಕ್ನಿಂದಾಗಿ
ಅತ್ಯಂತ ಗಂಭೀರ ಸ್ವರೂಪದ ಅಪಾಯ ಆಗ್ತದೆ ಪರಿಸರಕ್ಕೆ. ಎಟ್ ಎವ್ರಿ ಸ್ಟೇಜ್ ಆಫ್ ಇಟ್ಸ್ ಪ್ರೊಡಕ್ಷನ್, ಯಾವಾಗಿಂದ ಪ್ರಾರಂಭ ಆಗ್ತದೆ? ಇದರ ಉತ್ಪನ್ನ ಮಾಡುವ ಸ್ಟೇಜ್ನಿಂದಲೇ, ಆ ಒಂದು ಇದನ್ನು ಯಾವಾಗ ನಾವು ತಯಾರು ಮಾಡ್ತೇವೆ ಆ ಹಂತದಿಂದಲೇ, ಆ ಎವ್ರಿ ಸ್ಟೇಜ್, ಪ್ರತಿ ಹಂತದಲ್ಲೂ ಕೂಡ ಈ ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿಯನ್ನು ಮಾಡ್ತದೆ. ಆರ್ ಇವನ್ ಇಟ್ಸ್ ಡಿಸ್ಪೋಸಲ್, ಆಮೇಲೆ ಇದನ್ನು ಉಪಯೋಗ ಮಾಡಿ ಎಸೆದಾಗಲೂ ಕೂಡ ಇದು ಪರಿಸರಕ್ಕೆ ಹಾನಿಯನ್ನು ಮಾಡ್ತದೆ. ಟು ರೆಡ್ಯೂಸ್ ದ ರಿಸ್ಕ್ ಇನ್ವಾಲ್ವ್ಡ್ ಇನ್ ಪ್ಲಾಸ್ಟಿಕ್, ದ ಯೂಸೇಜ್ ಶುಡ್ ಬಿ ಮಿನಿಮೈಸ್ಡ್. ಆದ ಕಾರಣ ಈ ಪ್ಲಾಸ್ಟಿಕ್ನಿಂದ ಆಗುವಂಥ ರಿಸ್ಕ್, ಏನು ಅಪಾಯಗಳಿದ್ದಾವೆ, ಆತಂಕ ಇದೆ, ಇದನ್ನು ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು? ದ ಯೂಸೇಜ್ ಶುಡ್ ಬಿ ಮಿನಿಮೈಸ್ಡ್, ಇದರ ಉಪಯೋಗವನ್ನು ನಾವು ಕಡಿಮೆ ಮಾಡಬೇಕು, ಆದಷ್ಟು ಕಡಿಮೆ ಮಾಡಬೇಕು. ವಿಚ್ ಕ್ಯಾನ್ ರಿಸಲ್ಟ್ ಇನ್ ಪ್ರೊಡಕ್ಷನ್, ಅದರಂತೆ ಇದರ ಉತ್ಪನ್ನದ ತಯಾರಿಕೆಯನ್ನು ನಾವು ಕಡಿಮೆ ಮಾಡಬೇಕು. ಯಾವಾಗ ಉಪಯೋಗ ಕಡಿಮೆ ಮಾಡ್ತದೆ ಅದರ ತಯಾರಿಕೆಯು ಕಡಿಮೆ ಆಗ್ತದೆ. ದ ಕೆಮಿಕಲ್ ದಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ ಈಸ್ ಟಾಕ್ಸಿಕ್. ಈ ಪ್ಲಾಸ್ಟಿಕ್ ಉಪಯೋಗ ಮಾಡಲಿಕ್ಕೆ ಏನು ನಾವು ಉಪಯೋಗ ಮಾಡ್ತೀವಲ್ಲ ಕೆಮಿಕಲ್ಲು, ಅದು ಟಾಕ್ಸಿಕ್, ಅದು ವಿಷಕಾರಿ. ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಈ ಕೆಮಿಕಲ್, ಈ ವಿಷಕಾರಿ ಏನು ಕೆಮಿಕಲ್ ಇದೆಯಲ್ಲ, ಅದು ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್, ಅತ್ಯಂತ ಗಂಭೀರ ಸ್ವರೂಪದ ಹಾನಿಯನ್ನು ಮಾಡ್ತದೆ ಎಲ್ಲ ಜೀವಿಗಳಿಗೂ. ಆಲ್ ಲಿವಿಂಗ್ ಬೀಯಿಂಗ್ಸ್, ಏನು ಎಲ್ಲ ಜೀವಿಗಳಿದಾವಲ್ಲ ಅವಕ್ಕೆಲ್ಲಕ್ಕೂ ಈ ಕೆಮಿಕಲ್ ಇದೆಯಲ್ಲ ಇದು ಹಾನಿಯನ್ನು ಉಂಟು ಮಾಡ್ತದೆ. ಕೆಮಿಕಲ್ ಅಂದರೆ ರಾಸಾಯನಿಕ. ಈ ರಾಸಾಯನಿಕ ಅತ್ಯಂತ ಹಾನಿಕರವಾದದ್ದು, ಎಲ್ಲ ಜೀವಿಗಳಿಗೂ ಹಾನಿಯನ್ನು ಉಂಟು ಮಾಡ್ತದೆ. ಟಾಕ್ಸಿಕ್ ಅಂದರೆ ಪಾಯ್ಸನಸ್, ವಿಷಕಾರಿ. ರೀಸೈಕ್ಲಿಂಗ್ ಅಂದರೆ ಮರು ಉಪಯೋಗ ಮಾಡುವುದು. ಕನ್ವರ್ಟ್ ವೇಸ್ಟ್ ಟು ರೀಯೂಸೇಬಲ್ ಮಟೀರಿಯಲ್, ವೇಸ್ಟ್ ತ್ಯಾಜ್ಯವನ್ನು ರೀಯೂಸೇಬಲ್ ಮತ್ತೆ ಉಪಯೋಗ ಮಾಡುವಂಥ ವಸ್ತುವನ್ನಾಗಿ ಮಾಡುವುದು. ಗ್ಲೋಬಲ್ ವಾರ್ಮಿಂಗ್ ಅಂದರೆ ದ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಆಫ್ ಅರ್ತ್ಸ್ ಅಟ್ಮಾಸ್ಫಿಯರ್. ಈ ಜಗತ್ತಿನ ಪರಿಸರದ ಉಷ್ಣತೆ ಜಾಸ್ತಿ ಆಗುವುದು, ಅದು ಒಂದು ನಮಗೆ ಸೀರಿಯಸ್ ಥ್ರೆಟ್ ಆಗಿದೆ, ಈಗ ಅತ್ಯಂತ ಗಂಭೀರ ಅಪಾಯ ಆಗಿದೆ. ಇದಕ್ಕೆ ಗ್ಲೋಬಲ್ ವಾರ್ಮಿಂಗ್, ಜಗತ್ತಿನ ಉಷ್ಣತೆ ತಾಪಮಾನ ಹೆಚ್ಚುತ್ತಾ ಇದೆ. ಇವನ್ ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ಕಾಜಿಸ್ ಪ್ರಾಬ್ಲಮ್ಸ್. ಈ ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡುವುದು ಮತ್ತೆ ಮರುಬಳಕೆಗೆ ಯೋಗ್ಯವಾಗಿ ಹಾಗೆ ಮಾಡುವುದು ಕೂಡ ತುಂಬ ಸಮಸ್ಯೆ ಆಗಿದೆ. ದ ವರ್ಸ್ಟ್ ಥಿಂಗ್ ಈಸ್ ದ್ಯಾಟ್, ಇದರಲ್ಲಿ ಅತ್ಯಂತ ಅಪಾಯಕಾರಿ, ಅತ್ಯಂತ ಕಷ್ಟಕಾರಿ ಕೆಲಸ ಏನಂದರೆ, ದ ವರ್ಸ್ಟ್ ಥಿಂಗ್ ಈಸ್ ದ್ಯಾಟ್ ರೀಸೈಕ್ಲಿಂಗ್ ಡಿಗ್ರೇಡ್ಸ್ ದ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ ಆ್ಯಂಡ್ ಡಿಮ್ಯಾಂಡ್ಸ್ ದ ಪ್ರೊಡಕ್ಷನ್ ಆಫ್ ಮೋರ್ ಪ್ಲಾಸ್ಟಿಕ್ ಟು ಮೇಕ್ ಎನ್ ಒರಿಜಿನಲ್ ಪ್ರಾಡಕ್ಟ್. ಈಗ ನಾವು ಇದನ್ನು ಮರುಬಳಕೆ ಮಾಡಬೇಕು, ಮರುಬಳಕೆ ಮಾಡುವಂಥ ವಸ್ತುವನ್ನಾಗಿ ಮಾಡಬೇಕಂದ್ರೆ ಆ ಪ್ಲಾಸ್ಟಿಕ್ಕಿನ ಗುಣಮಟ್ಟ ಕಡಿಮೆ ಆಗ್ತದೆ. ಡಿಗ್ರೇಡ್ಸ್ ದ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್. ಆ ಗುಣಮಟ್ಟವನ್ನು ಮತ್ತೆ ನಾವು ಹೆಚ್ಚಿಗೆ ಮಾಡಬೇಕಂದ್ರೆ ಡಿಮ್ಯಾಂಡ್ಸ್ ದ ಪ್ರೊಡಕ್ಷನ್ ಆಫ್ ಮೋರ್ ಪ್ಲಾಸ್ಟಿಕ್, ಮತ್ತು ಬೇರೆ ಪ್ಲಾಸ್ಟಿಕ್ಕನ್ನು ನಾವು ತಯಾರು ಮಾಡಬೇಕಾಗ್ತದೆ. ಟು ಮೇಕ್ ಎನ್ ಒರಿಜಿನಲ್ ಪ್ರಾಡಕ್ಟ್ ಅಂದರೆ ಕೇವಲ ಹಾಳಾದ ಪ್ಲಾಸ್ಟಿಕ್ನಿಂದ ನಾವು ಹೊಸ ಪ್ಲಾಸ್ಟಿಕ್ಕನ್ನು, ಗುಣಮಟ್ಟದ ಪ್ಲಾಸ್ಟಿಕ್ಕನ್ನು ತಯಾರು ಮಾಡಲಿಕ್ಕೆ ಬರುವುದಿಲ್ಲ. ಮತ್ತು ಅದಕ್ಕೆ ಇನ್ನೊಂದಿಷ್ಟು ಪ್ಲಾಸ್ಟಿಕ್ ತಯಾರು ಮಾಡಿ ಕೂಡಿಸ್ಬೇಕಾಗ್ತದೆ ಒರಿಜಿನಲ್ ಪ್ರಾಡಕ್ಟ್ ಮಾಡಬೇಕಂದ್ರೆ, ಮತ್ತೆ ಹೊಸ ಉತ್ಪನ್ನ ಮಾಡಬೇಕಂದ್ರೆ. ಅಂದರೆ ಮತ್ತೆ ಇದು ಪ್ಲಾಸ್ಟಿಕ್ಕಿನ ತಯಾರಿಕೆಗೆ ದಾರಿಯಾಯಿತು. ಆದ್ದರಿಂದ ಇದು ಒಂದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಅಂತ ಹೇಳ್ತಾರೆ ಇಲ್ಲಿ. ಎ ಸಿಂಗಲ್ ಪ್ಲಾಸ್ಟಿಕ್ ಶೀಟ್ ಕ್ಯಾನ್ ಟೇಕ್ ಅಬೌಟ್ 1000 years ಟು ರಾಟ್. ಒಂದು ಸಿಂಗಲ್ ಪ್ಲಾಸ್ಟಿಕ್, ಒಂದೇ ಒಂದು ಪ್ಲಾಸ್ಟಿಕ್ ಶೀಟ್ ನೀವು ನೋಡಿರಬೇಕು, ಮನೆಗೆ ಎಲ್ಲ ಉಪಯೋಗ ಮಾಡ್ತಾರೆ. ಒಂದು ಪ್ಲಾಸ್ಟಿಕ್ ಶೀಟ್ ಕ್ಯಾನ್ ಟೇಕ್ ಅಬೌಟ್ 1000 years ಟು ರಾಟ್. ಅದು ಕೊಳೆಯಲಿಕ್ಕೆ ಸಾವಿರಾರು ವರ್ಷಗಳು ಬೇಕಾಗ್ಬೋದು. ಇಟ್ ಆಲ್ಸೋ ಹ್ಯಾಸ್ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಫುಡ್ ಚೈನ್. ಇದು ಆಹಾರ ಸರಪಣಿಯ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಪ್ಲಾಸ್ಟಿಕ್ ಈಸ್ ಒನ್ ಆಫ್ ದ ಕಾಸಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಆದ್ದರಿಂದ ಈ ಪರಿಸರದ, ಈ ಜಗತ್ತಿನ ತಾಪಮಾನವನ್ನು ಹೆಚ್ಚಿಸಲಿಕ್ಕೆ ಪ್ಲಾಸ್ಟಿಕ್ ಕೂಡ ಒಂದು ಕಾರಣವಾಗಿದೆ. ರಿವರ್ಸ್ ಹ್ಯಾವ್ ಬಿಕಮ್ ದ ಮೇನ್ ಡಂಪಿಂಗ್ ಗ್ರೌಂಡ್ ಫಾರ್ ಪ್ಲಾಸ್ಟಿಕ್ಸ್. ಈ ನದಿಗಳು ಡಂಪಿಂಗ್ ಗ್ರೌಂಡ್ ಆಗಿಬಿಟ್ಟಿದೆ. ಈ ಚೆಲ್ಲಲಿಕ್ಕೆ ಒಂದು ಗ್ರೌಂಡ್ ಗತೆ ಆಗಿಬಿಟ್ಟಿದ್ದಾವೆ, ಒಂದು ಮೈದಾನ ಆಗಿದ್ದಾವೆ. ಈ ರಿವರ್ಸನ್ನು ಈ ಪ್ಲಾಸ್ಟಿಕ್ ಅನ್ನು ಚೆಲ್ಲಲಿಕ್ಕೆ ಒಂದು ಸ್ಥಳ ಆಗಿಬಿಟ್ಟಿದ್ದಾವೆ. ವಿಚ್ ಪೊಲ್ಯೂಟ್ ವಾಟರ್. ಅದರಿಂದ ನೀರು, ಜಲ ಮಾಲಿನ್ಯವಾಗ್ತಾ ಇದೆ.
ಮರೈನ್ ಲೈಫ್ ಆ್ಯಂಡ್ ಆಲ್ಸೋ ದ ಏರ್ ದಟ್ ವಿ ಬ್ರೀದ್. ಅದರಿಂದ ಈ ನೀರು ಮತ್ತು ಮರೈನ್ ಲೈಫ್ ಏನು ಈ ಸಾಗರ ಜೀವಿಗಳು ಇರ್ತಾವಲ್ಲ, ಒಳಗೆ ಮೀನು ಮತ್ತು ಇತ್ಯಾದಿ ಅನೇಕ ಥರದ ಸಾಗರ ಜೀವಿಗಳು ಇರ್ತವೆ, ಅವುಗಳ ಜೀವನ ಮತ್ತು ಗಾಳಿ ಕೂಡ, ನಾವು ಉಸಿರಾಡುವ ಗಾಳಿ ಕೂಡ ಮಲಿನ ಆಗ್ತಾ ಇದೆ. ಮೆನಿ ಆರ್ ಬೀಯಿಂಗ್ ಪ್ರಾಫಿಟೆಡ್ ಬೈ ಪ್ಲಾಸ್ಟಿಕ್. ಎಷ್ಟೋ ಮಂದಿ ಈ ಪ್ಲಾಸ್ಟಿಕ್ಕಿಂದ ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ. ದೋಸ್ ಹೂ ಗೆಟ್ ಪ್ರಾಫಿಟ್ ಫ್ರಮ್ ಪ್ಲಾಸ್ಟಿಕ್ ಆರ್ ಟ್ರೈಯಿಂಗ್ ಟು ಡಿಸ್ಪ್ಯೂಟ್ ದ ಹಾರ್ಮ್ ದ್ಯಾಟ್ ಇಟ್ ಕಾಜಸ್. ಯಾರು ಈ ಪ್ಲಾಸ್ಟಿಕ್ನಿಂದ ಹೆಚ್ಚು ಲಾಭವನ್ನು ಗಳಿಸ್ತಾ ಇದ್ದಾರೋ ಅವರು ಇದರಿಂದಾಗುವ ಅನಾಹುತಗಳ ಬಗ್ಗೆ ವ್ಯಾಜ್ಯ ಮಾಡ್ತಾರೆ, ಅವರು ಡಿಸ್ಪ್ಯೂಟ್ ಮಾಡ್ತಾರೆ. ಅದರಿಂದ ಏನಾಗೋದಿಲ್ಲ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತಂದು ಅವರು ವಾದ ಮಾಡ್ತಾರೆ, ಡಿಸ್ಪ್ಯೂಟ್ ಮಾಡ್ತಾರೆ. ಇದರಿಂದ ಏನು ಅಷ್ಟೊಂದು ಕೆಟ್ಟ ಪರಿಣಾಮಗಳಿಲ್ಲ ಪ್ಲಾಸ್ಟಿಕ್ನಿಂದ ಅಂತ ಅವರು ವಾದ ಮಾಡ್ತಾರೆ. ಯು ಕಾಂಟ್ ಕಂಪ್ಲೀಟ್ಲಿ ಸ್ಟಾಪ್ ದ ಯೂಸ್ ಆಫ್ ಪ್ಲಾಸ್ಟಿಕ್. ನಾವು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ. ಈ ಪ್ಲಾಸ್ಟಿಕ್ನ ಉಪಯೋಗವನ್ನು ಸಡನ್ನಾಗಿ ಸಂಪೂರ್ಣವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ಯಾನ್ ಡೆಫಿನೆಟ್ಲಿ ಮಿನಿಮೈಸ್ ಇಟ್ಸ್ ಪ್ರೊಡಕ್ಷನ್. ಆದರೆ ಇದರ ಉತ್ಪಾದನೆಯನ್ನು ಖಂಡಿತವಾಗಿ ನಾವು ಕಡಿಮೆ ಮಾಡಬಹುದು. ಫಾರ್ ಎ ಹೆಲ್ದಿ ಫ್ಯೂಚರ್, ಈ ಒಂದು ಆರೋಗ್ಯಕರ ಭವಿಷ್ಯಕ್ಕಾಗಿ ನಾವು ಅದರ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕಾಗಿದೆ. ದ ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ಮಿನಿಮೈಸ್ಡ್ ಎಟ್ ಎನಿ ಕಾಸ್ಟ್. ದ ಯೂಸ್ ಆಫ್ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ನ ಉಪಯೋಗವನ್ನು ಶುಡ್ ಬಿ ಮಿನಿಮೈಸ್ಡ್ ಎಟ್ ಎನಿ ಕಾಸ್ಟ್. ಯಾವುದೇ ಒಂದು ನಾವು ಬೆಲೆ ಕೊಟ್ಟಾದರೂ, ಬೆಲೆ ತೆತ್ತಾದರೂ ಅದರ ಉಪಯೋಗವನ್ನು ನಾವು ಕಡಿಮೆ ಮಾಡಬೇಕಾಗಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಇದರೊಂದಿಗೆ ಈ ಅವಾಯ್ಡ್ ಪ್ಲಾಸ್ಟಿಕ್ ಅನ್ನುವ ಪಾಠ ಮುಕ್ತಾಯವಾಯಿತು. ಮತ್ತು ಮುಂದಿನ ಪಾಠ ಪದ್ಯದೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ. ಕನ್ನಡ, ಇಂಗ್ಲೀಷ್, ಹಿಂದಿ ಪಾಠಗಳನ್ನು ಇದರಲ್ಲಿ ಮಾಡುತ್ತಿದ್ದು ನಿರಂತರವಾಗಿ ನೋಡ್ತಾ ಇರಿ. ಎಲ್ಲರಿಗೂ ನನ್ನ ವಂದನೆಗಳು.